ನೋಡಿರಿ, ಇದು ಮೊದಲಿನಿಂದ ನಾವು ಹೇಳ್ಕೊತ ಬಂದಿದ್ದೀವಿ. ಯಾವಾಗಲೂ ಜನರಿಗೆ ಉದ್ಯೋಗಗಳನ್ನು ಕೊಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು ಹೊರತು ಈ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ. ಯಾವುದೇ ರಾಜ್ಯದಾಗ ಮಾಡಿದ್ರು ಇವತ್ತು ದಿಲ್ಲಿಯೊಳಗೆ ಏನಾಯಿತು, ಇಡೀ ದಿಲ್ಲಿ ನಮ್ಮ ಕೇಜ್ರಿವಾಲ ಮಾಡಲ್ ಅಂತ ಹೇಳ್ತಿದ್ರು. ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಡೆವಲಪ್ಮೆಂಟ್ ಆಗಬೇಕು, ಕೈಗಾರಿಕೆ ಬರಬೇಕು, ನೀರಾವರಿ ಯೋಜನೆಗಳು ಬರಬೇಕು ಮತ್ತು ಸರ್ಕಾರದ ಹುದ್ದೆ ಸುಮಾರು 2,80,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಅದಾವೆ. ಅವು ಭರ್ತಿ ಮಾಡೋಕೆ ಯಾವುದೇ ಇಲ್ಲ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20,000 ಖಾಲಿ ಹುದ್ದೆ ಅದಾವು, ಶಿಕ್ಷಕರ ಹುದ್ದೆಗಳು ಖಾಲಿ ಅದಾವು ಮತ್ತು ಪಂಚಾಯತಿ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಲ್ಲ. ಅಂಥವ್ರಿಗೆ ಸುಮಾರು 2,80,000 ಹುದ್ದೆಗಳನ್ನು ತುಂಬಿಟ್ರೆ ಕರ್ನಾಟಕದಲ್ಲಿ 2,80,000 ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಆಯ್ತಂದರೆ ಇನ್ನು BPL ಅನ್ನೋಂಥದ್ದು ಇರೋದಿಲ್ಲ. ಎಷ್ಟು ಬಡವ್ರು ಉಳಿದಿರ್ತಾರೆ ಅಂಥವ್ರಿಗೆ ಏನು ನೀವು ರೇಷನ್ ಕೊಡ್ರಿ, ಇದು ಕೊಡ್ರಿ, ಬರೀ ಭಿಕ್ಷೆ ಬೇಡದಂಗೆ ಬರೀ 2,000 ಕೊಟ್ಟೆ ಒಂದು ಪುಕ್ಕಟ್ಟು ಬಸ್ ಅಡ್ಡಾಡ್ರಿ ಅಂದರೆ ಯಾವುದೇ ಒಂದು ಕುಟುಂಬನೂ ಉದ್ಧಾರ ಆಗೋದಿಲ್ಲ, ಒಂದು ರಾಜ್ಯನೂ ಉದ್ಧಾರ ಆಗೋದಿಲ್ಲ, ದೇಶನೂ ಉದ್ಧಾರ ಆಗೋದಿಲ್ಲ. ಅದಾದ್ಮೇಲೆ ಸರ್ ಇಲ್ಲಿ ಕರ್ನಾಟಕದಾಗ ಮತ್ತೇನು ಭ್ರಷ್ಟಾಚಾರ ಬಿಟ್ಟರೆ ಏನೈತೆ ಹೇಳಿ. ಮೊನ್ನೆ ಹೇಳಿನಿಲ್ಲ ನಾವು ವಿಧಾನಸಭೆಯಲ್ಲಿ, ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ನೀವು ನಿಮ್ಮ ಮಗ ಬೈರತಿ ಸುರೇಶ ನೀವೆಲ್ಲ ನಮಗೆ ಒಳ್ಳೆಯದು, ನೀವು ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿರಿ, ದೇವರಾಜ್ ಅರಸರ ದಾಖಲೆ ಮುರಿದಿರಿ, ಹೆಚ್ಚು ಬಜೆಟನ್ನು ನೀವು ಕೊಟ್ಟಿರಿ, ಎಲ್ಲನೂ ಸರಿ. ಆದರೆ ಎಲ್ಲಕ್ಕಿಂತ ಹೆಚ್ಚು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಹೋಗ್ಬೇಡ್ರಂತ ಮೊನ್ನೆ ಹೇಳೀನಿ. ಈಗ ಅದೇ ನಡೆದಿದೆ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರದಿಂದ ಕಂಟ್ರೋಲ್ ಇಲ್ಲ, ಡೆವಲಪ್ಮೆಂಟ್ ರೊಕ್ಕಿಲ್ಲ, ಏನೂ ಇಲ್ಲ. ಹೀಗಾಗಿ ಒಟ್ಟಾರೆ ಕರ್ನಾಟಕದ ಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ಇನ್ನೂ ಇದೇ ರೀತಿ ಹೋದರೆ ಸರ್ಕಾರಕ್ಕೆ ತನ್ನ ಸರ್ಕಾರಿ ನೌಕರದಾರ ಸಂಬಳ ಕೊಡಲಿಕ್ಕೆ ರೊಕ್ಕಿಲ್ಲ. ನೋಡ್ರಿ, ಕಾಂಗ್ರೆಸ್ನಾಗಂತೂ ದಲಿತ ಸೇಮ್ ಆಗೋದು ಸಾಧ್ಯನೇ ಇಲ್ಲ. ಮಾಡೋದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಮೊದಲೇ ಮಾಡ್ತಿದ್ರು. ಖರ್ಗೆ ಅವ್ರ ಸೀನಿಯಾರಿಟಿ ಇತ್ತು, ಅವರು ಸಾಕಷ್ಟು ಸಲ 10-11 ಸಲ ವಿಧಾನಸಭಾ ಸದಸ್ಯರಾಗಿದ್ದರು, ಅವ್ರನ್ನ KPCC ಅಧ್ಯಕ್ಷ ಮಾಡಿದ್ರು. KPCC ಅಧ್ಯಕ್ಷರು ಮಾಡಿದಾಗನೇ ಮುಖ್ಯಮಂತ್ರಿ ಮಾಡಿದರೆ ಆಗ SM ಕೃಷ್ಣ ಅವ್ರು ಮಾಡಿದರು. ಅಂದರೆ ಖರ್ಗೆ ಅವ್ರಿಗೇ ಮೋಸ ಮಾಡೋದಂಥ ಪಾರ್ಟಿ. ಇನ್ನು ದಲಿತರು ಎಲ್ಲಿ ಆಗ್ತಾರೆ? ಇವರೇ ಇಬ್ಬರು ಜಗಳ ಆಡಕತ್ತಾರ. ಸಿದ್ದರಾಮಯ್ಯ ಬಿಡೋದಿಲ್ಲ, DK ಶಿವಕುಮಾರ್ ಕೇಳೋದಿಲ್ಲ. ಅಲ್ಟಿಮೇಟ್ ಏನು ರಿಸಲ್ಟು? ಇವರಿಬ್ಬರದೇ ನ್ಯಾಯ ಮುಗಿಯಲಾಗೈತೆ. ಮೂರನೇ ನ್ಯಾಯ ಎಲ್ಲಿ ಬರ್ತದೆ? ಎಲ್ಲಿ ಬರ್ತದೆ? ಅದು ಬರೋದೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಪಾಪ ನಮ್ಮ ಪರಮೇಶ್ವರ್ ಅವ್ರು ಕೂತಾರ, ಇವರಿಬ್ಬರು ಜಗಳದಾಗ ಏನಾರು ಆಗ್ತಾ ಇರ್ತಾರೆ. ಇವರಿಬ್ಬರು ಆಗೋದಿಲ್ಲ. ಸರ್ಕಾರದ ಪತನ ಆಗುವಂಥ ಚಾನ್ಸಸ್ ಭಾಳ ಅದಾವೆ.